ಏನ್ ಸಾಕ್ಷಿ ಇದೆ? ಪ್ರೆಸೆಂಟ್ ಮಾಡಿ. ಯುವರ್ ಆನರ್, ಅದಕ್ಕಿಂತ ಮುಂಚೆ ನಾನು ಅಶ್ವಿನ್ ಅವ್ರನ್ನ ಇನ್ನೊಂದೆರಡು ಪ್ರಶ್ನೆ ಕೇಳಬೇಕು. ಅದಕ್ಕೆ ನೀವು ಅನುಮತಿ ಮಾಡ್ಕೊಡ್ಬೇಕು. ಪ್ರೊಸೀಡ್. ಥ್ಯಾಂಕ್ ಯು ಮೈ ಲಾರ್ಡ್. ನೀವು ಹೋಗ್ಬೋದು. ಅಶ್ವಿನ್ ಅವರೇ, ಪ್ರಿಯಾಮಣಿಯವ್ರನ್ನ ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಅಂತ ನಿಮ್ ಮನೇಲಿ ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿರ್ಲಿಲ್ಲ, ಕರ್ಣ ಒಬ್ಬನ್ ಬಿಟ್ಟು. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಪ್ರಿಯಾಮಣಿಯವ್ರನ್ನ ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅನ್ನೋ ವಿಷಯ ಕರ್ಣ ಅವ್ರನ್ನ ಬಿಟ್ಟು ಮನೆಯಲ್ಲಿ ಬೇರೆ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಅವ್ರದನ್ನ ಬೇಕು ಅಂತಾನೆ ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿದ್ರು. ಹೀಗಿರುವಾಗ ಅಶ್ವಿನ್ ಅವ್ರಿಗೆ ಮಾತ್ರ ಅದ್ ಹೇಗ್ ಗೊತ್ತಾಯ್ತು? ಅಶ್ವಿನ್ ಅವರೇ ಹೇಳಿ, ನಿಮ್ಗೆ ಹೇಗ್ ಗೊತ್ತಾಯ್ತು? ಹೌದಲ್ವಾ, ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿಲ್ವಲ್ಲ. ಅದು ಅದು ಅದನ್ನ ಅಷ್ಟು ಕಷ್ಟಪಟ್ಟು ತಿಳ್ಕೊಳ್ಳೋಂಥ ಪ್ರಯತ್ನ ನೀವ್ಯಾಕೆ ಮಾಡಿದ್ರಿ? ಅದು ಯಾಕೆ ಅಂದ್ರೆ ಮದುವೆ ಕರೆಯೋದಕ್ಕಿಂತ ಹುಡುಕಿರಬಹುದು. ಮಹಾಸ್ವಾಮಿಗಳೇ, ಮಿಸ್ಟರ್ ಅರ್ಜುನ್ ಅವರು ನನಗೆ ವಿಚಾರಣೆ ಮಾಡೋದಕ್ಕೆ ತುಂಬಾ ಅಡ್ಡಿಪಡಿಸ್ತಾ ಇದ್ದಾರೆ. ಅರ್ಜುನ್ ಅವರೇ, ಅವ್ರ ವಿಚಾರಣೆ ಮಾಡೋದಕ್ಕೆ ಕಾಲಾವಕಾಶ ಕೊಡಿ. ಪ್ಲೀಸ್ ಸಿಟ್ ಡೌನ್. ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಮೈ ಲಾರ್ಡ್. ಹೇಳಿ ಅಶ್ವಿನ್ ಅವರೇ, ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡ್ಬೇಕು. ಪ್ರಿಯಾ ಎಲ್ಲಿದ್ದಾಳೆ ಅಂತ ಅಷ್ಟು ಕಷ್ಟಪಟ್ಟು ಯಾಕೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರಿ? ಅದು ಪ್ರಿಯಾ ಮದ್ವೆಗೆ ಬಂದಿರ್ಲಿಲ್ಲ ಅಲ್ವಾ, ಅದಕ್ಕೆ. ಓಹೋಹೋಹೋ, ಕರ್ಣ ಅವರು ಮದ್ವೆಗೆ ಬಂದಿರ್ಲಿಲ್ಲಪ್ಪ, ಕೊನೆ ಮೂಮೆಂಟ್ ಅಲ್ಲಿ ಬಂದ್ರು. ನಿಮ್ ಗಮನ ಕರ್ಣ ಅವ್ರ ಕಡೆ ಯಾಕೆ ಹೋಗ್ಲಿಲ್ಲ? ಅದು ಯಾಕೆ ಅಂತಂದ್ರೆ ನಿಮ್ಮ ಗುರಿ ಕರ್ಣ ಅವ್ರ ಆಗಿರ್ಲಿಲ್ಲ, ನಿಮ್ಮ ಗುರಿ ಪ್ರಿಯಾ ಅವ್ರನ್ನ ಕೊಲ್ಲೋದಾಗಿತ್ತು. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಹೇಳಿ ಅಶ್ವಿನ್ ಅವರೇ, ಮದ್ವೆ ದಿನಾನೇ ನೀವು ಅವ್ರನ್ನ ಹುಡ್ಕೋ ಅಂತ ಪ್ರಯತ್ನ ಯಾಕೆ ಮಾಡಿದ್ರಿ? ನಿಮ್ಗೆ ನಿಜವಾಗ್ಲೂ ಅವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಮದ್ವೆಗಿಂತ 2-3 ದಿನ ಮುಂಚೆನೆ ಅವ್ರನ್ನ